ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. 2019ರಲ್ಲಿ ಕ್ಷಿಪ್ರ ಕ್ರಾಂತಿಯನ್ನು ಮಾಡಿದ್ರು. ಆ ನಂತರದಲ್ಲಿ ಈ ಭೇಟಿ ದೊಡ್ಡದಾಗಿ ಚರ್ಚೆ ಆಗಿರಲಿಲ್ಲ. ಆದರೆ ಈಗ ಮತ್ತೆ ಆಗಿದೆ. ಯಾವುದದು ಭೇಟಿ? ಬಹುಮುಖ್ಯ ಸುದ್ದಿ ಇವತ್ತು. ಎರಡನೇದು, ಇಡೀ ಅಧಿವೇಶನದಲ್ಲಿ ಅವರೊಬ್ಬರ ಅನುಪಸ್ಥಿತಿ ಎದ್ದು ಕಾಣ್ತಿತ್ತು. ಕಾಂಗ್ರೆಸ್ ಎಲ್ಲ ನಾಯಕರು ಎದ್ದು ನಿಂತರೂ ಕೂಡ ಅದೊಂದು ಧ್ವನಿ ಎದುರಲ್ಲಿ ಇನ್ನೆಲ್ಲವೂ ಗೌಣವಾಗಿತ್ತು. ಗೃಹಲಕ್ಷ್ಮಿ ಯೋಜನೆಯ ಹಗರಣ ಆಗಿದೆ, 5,000 ಕೋಟಿಯ ಹಗರಣ ಆಗಿದೆ ಅಂತ ವಿಪಕ್ಷಗಳು, ಬಿಜೆಪಿಯ ನಾಯಕರು, JDSನ ನಾಯಕರು ಒಕ್ಕರ್ಲಿನಿಂದ ಧ್ವನಿ ಎತ್ತಿದ್ರೂ ಕೂಡ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿರುವಂತಹ DK ಶಿವಕುಮಾರ್ ಅವರು ಇದ್ರೂ ಕೂಡ, ಉಪಮುಖ್ಯಮಂತ್ರಿಗಳಿದ್ರೂ ಕೂಡ ಆ ದೊಡ್ಡ ಗದ್ದಲವನ್ನ ತಿಳಿಗೊಳಿಸೋಕೆ ಸಾಧ್ಯ ಆಗಲಿಲ್ಲ. ಸ್ಪೀಕರ್ ತಮ್ಮ ಪ್ರಯೋಗ ಅವರೊಂದು ಅಸ್ತ್ರ ಪ್ರಯೋಗ ಮಾಡಬೇಕಾಯಿತು ಕೊನೆಗೂ ಕೂಡ ಅವರ ಅಧಿಕಾರವನ್ನ. ಇವತ್ತಿನ ಪ್ರಮುಖ ಸುದ್ದಿಗಳೇನು ಅದನ್ನ ಒಂದೊಂದಾಗಿ ನೋಡೋಣ. ಒಂದನೇ ಸುದ್ದಿ, ರಾಜ್ಯದಲ್ಲಿ ರಾಜಕೀಯ ಮಹಾಪ್ರಳಯ ಏನಾದರೂ ಸೃಷ್ಟಿಯಾಗುತ್ತಾ ಅನ್ನುವಂತಹ ಲಕ್ಷಣಗಳು ಗೋಚರವಾಗ್ತಿವೆ. ಯಾಕಂದ್ರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಮುಖ್ಯ ಕಾರಣವಾಗಿದ್ದು DK ಶಿವಕುಮಾರ್ ಅವರು ಬೆಳಗಾವಿಯ ಲೋಕಲ್ ಬಾಡಿ ಎಲೆಕ್ಷನ್ಗೆ ಕೈ ಹಾಕಿದ್ದು ಅನ್ನೋ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕ್ಷಿಪ್ರ ಕ್ರಾಂತಿ ಮಾಡಿದ್ರು. ಬಾಂಬೆ ಟೀಮ್ನ ನಾಯಕರಾದ್ರು. JDS ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನ ಕೆಡವಿದ್ರು. ಅದೇ ರಮೇಶ್ ಜಾರಕಿಹೊಳಿ ಇದೀಗ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ CM ಸಿದ್ದರಾಮಯ್ಯ ಅವರು ರೆಸ್ಟ್ ಮಾಡ್ತಿದ್ರೆ ಅಲ್ಲಿಗೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಇದು ಕಾಂಗ್ರೆಸ್, BJP, JDS ಪಾಳೆಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಬರೋಬ್ಬರಿ 30 ನಿಮಿಷಗಳ ಕಾಲ ರಹಸ್ಯ ಮಾತುಕತೆ ನಡೆಸಿದ್ದಾರೆ. BJPಯಲ್ಲಿದ್ರು ನಾವು ನಿಮ್ಮ ಪರ, ನಾವು ಯಾವ ರೀತಿ ಸಹಾಯಕ್ಕಾದ್ರೂ ನಿಮ್ಮ ಜೊತೆ ಇರ್ತೀವಿ ಸರ್, ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ, ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ, ನಿಮ್ಮ ಜೊತೆ ನಾವಿರ್ತೀವಿ, CM ಕುರ್ಚಿ ಬಿಡಬೇಡಿ ಅನ್ನುವಂತಹ ಮಹತ್ವದ ಸಲಹೆಯನ್ನ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟು ಬಂದಿದ್ದಾರೆ ಅನ್ನೋ ಚರ್ಚೆ ನಡೀತಿದೆ. ಇನ್ನು ಸಿದ್ದರಾಮಯ್ಯ ಅವರ ಅನಾರೋಗ್ಯದ ಕಾರಣಕ್ಕೆ ಇವತ್ತಿನ ಅಧಿವೇಶನಕ್ಕೂ ಅವರು ಭಾಗಿಯಾಗಿರಲಿಲ್ಲ. ಗೃಹಲಕ್ಷ್ಮಿ ವಿಚಾರವಾಗಿ ಗಂಭೀರ ಚರ್ಚೆ ಇದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಮೇಲೆ ಬಿಟ್ಟು ಸೈಲೆಂಟ್ ಆಗಿ ಸುಮ್ಮನಿದ್ದಿದ್ದು ಯಾಕೆ ಅನ್ನೋ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ಹೊಟ್ಟೆ ನೋವಿನ ಕಾರಣಕ್ಕೆ ಅವರು ಇವತ್ತು ರೆಸ್ಟ್ ತಗೋತಿದ್ರು. ಆದಾಗ್ಯೂ ಇವತ್ತು ನಾಯಕತ್ವ ಬದಲಾವಣೆ ಮಾಡಿದ್ರೆ ಏನಾಗತ್ತೆ ಸದನದಲ್ಲಿ ಅನ್ನೋದಕ್ಕೆ ಒಂದು ತಾಜಾ ಸಾಕ್ಷಿಯನ್ನ ನುರಿತ ಪರಿಣತ ನಾಯಕ ಹೈಕಮಾಂಡ್ಗೂ ಕೊಟ್ಟಿದ್ದಂತೆ ಮೇಲ್ನೋಟಕ್ಕೆ ಕಾಣ್ತಿದೆ. ಈ ಮಧ್ಯೆ JDSನ ನಾಯಕ GT ದೇವೇಗೌಡರು ಕೂಡ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದು ಪಕ್ಷಾಂತರ ಪರ್ವದ ಮುನ್ಸೂಚನೆ ಏನಾದರೂ ನಡೀತಿದೆಯಾ ಕುತೂಹಲದ ಚರ್ಚೆ. ಆದರೆ GT ದೇವೇಗೌಡರು ಎಲ್ಲಿದ್ರೂ ಒಂದೇ, ನಾನು ಇಲ್ಲಿದ್ರೂ ಅಲ್ಲಿನವನೇ, ಅಲ್ಲಿದ್ರೂ ಇಲ್ಲಿನವನೇ, ಮತ್ತು ಅಲ್ಲಿದ್ರೂ ಇಲ್ಲಿನವನೇ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಸೊ ರಮೇಶ್ ಜಾರಕಿಹೊಳಿ ಅವರ ಭೇಟಿ, ಸರ್ಕ್ಯೂಟ್ ಹೌಸ್ನಲ್ಲಿ ಆದಂತಹ 30 ನಿಮಿಷಗಳ ಚರ್ಚೆ DK ಶಿವಕುಮಾರ್ ಅವರಿಗೆ ದೊಡ್ಡದೊಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ರವಾನಿಸಿದ್ದಾರೆ, ಅದು ಬೆಳಗಾವಿಯಲ್ಲೇ. ಎರಡನೇ ಸುದ್ದಿ, ಗೃಹಲಕ್ಷ್ಮಿ ಕಾರಣ ಯಾಕೆ ಇವತ್ತು ಸದನದಲ್ಲಿ ಇಷ್ಟು ದೊಡ್ಡ ಚರ್ಚೆ ಆಯಿತು, ಅಕ್ಷರಶಃ ರಣರಂಗವಾಯಿತು ನೋಡಿ. ಗೃಹಲಕ್ಷ್ಮಿ ವಿಚಾರವಾಗಿ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ದು. ಗದ್ದಲದ ಮಧ್ಯೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ರು. ಹಣ ದುರ್ಬಳಕೆ ಆರೋಪವನ್ನು ನಿರಾಕರಿಸಿದ್ರು. ಯಾಕಂದ್ರೆ BJP ಆರೋಪ ಮಾಡಿತ್ತು 5,000 ಕೋಟಿ ಏನಾಯಿತು ಫೆಬ್ರವರಿ ಮಾರ್ಚ್ ತಿಂಗಳದ್ದು, 1.26 ಕೋಟಿ ಫಲಾನುಭವಿಗಳಿಗೆ ಆ ಖಾತೆಗೆ ಆ ಹಣ ರವಾನೆ ಆಗಿಲ್ಲ ಅಂದರೆ ಎಲ್ಲೋಯ್ತು ಸ್ಪಷ್ಟಪಡಿಸಿ ಅಂತ ಹೇಳಿದ್ರು. ಆದರೆ ಆ ಹಣ ಎಲ್ಲೂ ವರ್ಗಾವಣೆ ಆಗಿಲ್ಲ, ದುರ್ಬಳಕೆ ಆಗಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡುವಲ್ಲಿ ಸಾಕಷ್ಟು ಹರಸಾಹಸ ಪಡಬೇಕಾಯಿತು. 2 ತಿಂಗಳ ಪಾವತಿಯಲ್ಲಿ ವಿಳಂಬವಾಗಿರುವುದನ್ನು ಕೊನೆಗೂ ಒಪ್ಕೊಂಡಿದ್ದಾರೆ. ನನಗೆ ನನ್ನ ಜವಾಬ್ದಾರಿ ಅರಿವಿದೆ, CM ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುತ್ತೇವೆ, ತಮಗೆಲ್ಲ ತಪ್ಪು ಮಾಹಿತಿ ಕೊಡುವುದಾಗಲಿ ಸದನವನ್ನು ಮಿಸ್ಲೀಡ್ ಮಾಡುವ ಉದ್ದೇಶ ನನಗಿರಲಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಆದರೂ ವಿಪಕ್ಷಗಳು ಗದ್ದಲ ಸೃಷ್ಟಿಸಿದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ DK ಶಿವಕುಮಾರ್ ಅವರು ನಿಂತುಕೊಂಡ್ರು. ಹಣಕಾಸು ಇಲಾಖೆಯವರು ದುಡ್ಡು ಕೊಟ್ಟಿಲ್ಲ, ಏನ್ ಮಾಡ್ತಾರೆ ಎಂದು ಗುಡುಗಿದ್ರು. ಪರೋಕ್ಷವಾಗಿ ಹಣಕಾಸು ಇಲಾಖೆ ಹೊಣೆ ಹೊತ್ತಿರುವ ಸಿದ್ದರಾಮಯ್ಯ ಅವರ ಕಡೆಗೆ DK ಶಿವಕುಮಾರ್ ಅವರು ಗುರಿ ಮಾಡಿದ್ರು. ಈ DK ಬಣ, ಸಿದ್ದರಾಮಯ್ಯ ಬಣ ಇಂತೆಲ್ಲ ಚರ್ಚೆ ಆಗ್ತಿದೆಯಲ್ಲ,
ವಾಸ್ತವದಲ್ಲಿ ಅರ್ಥ ಆಗಬೇಕಿರುವಂಥದ್ದು, ಕೆಲವು ಖಾತೆಗಳನ್ನು ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡೋದೇ ಬಿಟ್ಟಿದ್ದಾರೆ. ಕಾರಣ, ಇದು ನಮ್ಮವರ ಖಾತೆ, ನಾವೇ ನೋಡ್ಕೊಂತೀವಿ ಅನ್ನುವ ಉಮೇದು, ಅದಕ್ಕೂ ಮೀರಿದ ದಾಷ್ಟ್ಯತೆ ಎಲ್ಲವನ್ನೂ ಪ್ರದರ್ಶಿಸುವಂತಹ ಉಪಮುಖ್ಯಮಂತ್ರಿಗಳು ಸಮಸ್ಯೆ ಬಂದಾಗ ಮಾತ್ರ ಅದು ಸಿದ್ದರಾಮಯ್ಯ, ಸಮಸ್ಯೆ ಇಲ್ಲದಿದ್ದರೆ ಮಾತ್ರ CM ಪೋಸ್ಟ್ ನನಗೆ ಬೇಕು ಅನ್ನುವ ಧಾಟಿಯಲ್ಲಿ ಮಾತಾಡಿದಾರಲ್ಲ, ಅವರ ಅನುಪಸ್ಥಿತಿಯಲ್ಲಿ ನಾನೇ ನಾಯಕ ಉಪಮುಖ್ಯಮಂತ್ರಿ ಅನ್ನೋ ಸ್ವಯಂ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕ ಉತ್ತರ ಕೊಡುವ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಇವರು ಆ ಹುದ್ದೆಯನ್ನು ಬಯಸ್ತಿದ್ದಾರೆ ಅಂತ ಕಾಂಗ್ರೆಸ್ನಲ್ಲಿರೋ ಮತ್ತೊಂದು ಬಣ, ಪ್ರಮುಖ ಬಣ, ಅಹಿಂದ ಬಣ ಪ್ರಶ್ನೆ ಮಾಡ್ತಿದೆ. ಯೋಚಿಸಬೇಕಾದ ವಿಚಾರ. ಮೂರನೇ ಸುದ್ದಿ, ಗೃಹಲಕ್ಷ್ಮಿ ಜಟಾಪಟಿಗೆ DK ಶಿವಕುಮಾರ್ ಸದನದ ಹೊರಗೂ ವಾಗ್ದಾಳಿ ನಡೆಸಿದ್ದಾರೆ. ತಪ್ಪು ಮಾಹಿತಿ ನೀಡಿದ್ರೆ ಕಂಪ್ಲೇಂಟ್ ಕೊಡ್ಲಿ, ನರೇಗಾ, ನೀರಾವರಿ, ಜಲಜೀವನ್ ಸೇರಿದಂತೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ದುಡ್ಡು ಬಂದಿಲ್ಲ, ಮಾನ ಮರ್ಯಾದೆ ಇದ್ರೆ ಆ ಬಗ್ಗೆ ಮಾತಾಡ್ಲಿ, GSTಯಿಂದ 15,000 ಕೋಟಿ ಲಾಸ್ ಆಯ್ತು, ಅದನ್ನ ಯಾರು ಕೊಡ್ತಾರೆ, ಗೃಹಲಕ್ಷ್ಮಿ ದುಡ್ಡನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಂದು ಬಿಟ್ಟಿದ್ದಾಳ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ನರೇಗಾ ಯೋಜನೆ ಬದಲಾವಣೆ ಮಾಡಿ DK ಮೋದಿಯವರ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು ರಾಮ್ಜಿ ಅಂತ ಏನೋ ಮಾಡ್ತಿದೆ, ಆ ಬಗ್ಗೆಯೂ DK ಶಿವಕುಮಾರ್ ಅವರು ಗುಡುಗಿದ್ದಾರೆ. ನೋಟಿನಲ್ಲಿರುವ ಗಾಂಧಿ ಫೋಟೋ ತೆಗೆದಾಕ್ತೀರಾ, ಗೂಡ್ಸೆ ಫೋಟೋ ಹಾಕಿ ನೋಡೋಣ ಅಂತ ಕುಟುಕಿದ್ದಾರೆ. ನಾವೆಲ್ಲ ಗಾಂಧೀಜಿ ಪುತ್ರರು, ಎಲ್ಲ ಕಾಂಗ್ರೆಸ್ಸಿಗರು ಗಾಂಧಿ ಕುಟುಂಬದ ಸದಸ್ಯರು, ಪ್ರಜಾಪ್ರಭುತ್ವ, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಕೊಟ್ಟಿರುವುದು ಕಾಂಗ್ರೆಸ್, ಗಾಂಧೀಜಿ ಹೆಸರು ತೆಗೆಯಲು ಹೊರಟಿರುವುದು ದುರಂತ, BJP ಬುರುಡೆ ಪಾರ್ಟಿ, ಆ ಪಾರ್ಟಿಗೆ ಕೊನೆಗಾಲ ಶುರುವಾಗಿದೆ ಅಂತ DK ಶಿವಕುಮಾರ್ ಅವರು ಭವಿಷ್ಯ ನುಡಿದಿದ್ದಾರೆ. ಒಂದು, ಕೇಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯಗಳ ಅನುದಾನವನ್ನು ಕೇಂದ್ರ ಮತ್ತು ರಾಜ್ಯಗಳ ನಾಯಕರು ಯಾರಿದ್ದಾರೆ, ಸಂಸದರು, ಎಲ್ಲ ಪಕ್ಷದ ಸಂಸದರು ಒಕ್ಕೊರಲಿನಿಂದ ಧ್ವನಿ ಎತ್ತಿ ನರೇಗಾಗೆ ದುಡ್ಡು ಬಂದಿಲ್ಲ ಅಂದರೆ ನರೇಗಾಗೆ ಕೇಳಬೇಕು, ಕೊಡಿಸ್ಕೋಬೇಕು. ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ 9 ಸಂಸದರಿದ್ದಾರೆ, BJPಲಿದ್ದಾರೆ, JDS ಅಲ್ಲಿದ್ದಾರೆ, ಎಲ್ಲರೂ ಒಕ್ಕೊರಲಿನಿಂದ ಕೇಳಬೇಕು. ಆದರೆ ಇಲ್ಲಿ ಇದೇ ಸರ್ಕಾರದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಗೃಹಲಕ್ಷ್ಮಿ, ಅದೇ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಆ ಯೋಜನೆ 2 ತಿಂಗಳ ಹಣ ಬಂದಿಲ್ಲ, ಗೋಲ್ಮಾಲ್ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಬಂದಾಗ ಒಬ್ಬ ಜವಾಬ್ದಾರಿಯುತ KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ನಾಯಕರ ಅನುಪಸ್ಥಿತಿಯಲ್ಲಿ, ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲಿ ನಾನೇ ಮುಖ್ಯಮಂತ್ರಿ ಇವತ್ತು ಅನ್ನೋ ರೀತಿಯಲ್ಲಿ ತಕ್ಕ ಪ್ರತ್ಯುತ್ತರ ಕೊಡೋ ಬದಲು ಸಿದ್ದರಾಮಯ್ಯ ಅವ್ರ ಕಡೆ ಬೊಟ್ಟು ಮಾಡೋದು, ಡೆಲ್ಲಿ ಕಡೆ ಬೊಟ್ಟು ಮಾಡೋದು, ಡೆಲ್ಲಿಯ ಸಮಸ್ಯೆಗಳನ್ನು ಡೆಲ್ಲಿಗೆ ಹೋಗೋ ಜನ ಕ್ಲಿಯರ್ ಮಾಡ್ಕೊಳ್ಳಿ, ಇದು ರಾಜ್ಯದ ಸಮಸ್ಯೆ, ರಾಜ್ಯದಲ್ಲಿ ಯಾರು ಕೂತಿದ್ದಾರೆ, ಶಾಸಕರಾಗಿ ಯಾಕೆ ಬಂದಿದ್ದಾರೆ, ಅವರು ಕೇಳೋದಕ್ಕೆ ಹಕ್ಕಿರುತ್ತೆ, ಇಲ್ಲಾಂದರೆ ಪ್ರಿವಿಲೈಸ್ ಮೋಷನ್ ಪಾಸ್ ಮಾಡ್ತಾರೆ, ಸಂಬಂಧಪಟ್ಟ ಸಚಿವರು ಸಸ್ಪೆಂಡ್ ಆಗ್ತಾರೆ ಅಥವಾ ರಾಜೀನಾಮೆ ಕೊಡಬೇಕಾಗತ್ತೆ. ಆ ಕಳಂಕ, ಆ ಮುಖಭಂಗ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಬರುತ್ತಲ್ವಾ? ದಿ ಗ್ರೇಟ್ DK ಶಿವಕುಮಾರ್ ಅವರು ಈ ರೀತಿ ಉತ್ತರಿಸಿದ್ದಾರೆ ಅಷ್ಟೇ. 4ನೆಯ ಸುದ್ದಿ, ಇಂದು ಬೆಳಗ್ಗೆಯೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಹಾದಿ ಹಿಡಿದಿದ್ರು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ಹಾಕಲಾಗಿದೆ ಎಂದು ಆರೋಪಿಸಿ ಮತ್ತು ನರೇಗಾ ಹೆಸರು ಬದಲಾವಣೆಗೆ ವಿರೋಧಿಸಿ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್, ಹರಿಪ್ರಸಾದ್, MB ಪಾಟೀಲ್ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ, ದ್ವೇಷ ರಾಜಕಾರಣ ಮಾಡಿದೆ ಎಂದು ಆರೋಪಿಸಿ ಘೋಷಣೆ ಕೂಗಿದ್ರು. ಇನ್ನು CM ಸಿದ್ದರಾಮಯ್ಯ ಮಾತನಾಡಿ, ದ್ವೇಷ ರಾಜಕಾರಣದ ವಿರುದ್ಧ ಹೋರಾಟ ಇದಾಗಿದೆ, ಅಧಿಕಾರ ಇರುವ ಕಡೆಗಳಲ್ಲಿ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಲಾಗ್ತಿದೆ, ಅಪರಾಧಿಯನ್ನಾಗಿ ಮಾಡುವ ಪ್ರಯತ್ನ ಕೂಡ ನಡೆಸಲಾಗ್ತಿದೆ ಎಂದು ಗುಡುಗಿದ್ರು. ಆದರೆ ದೆಹಲಿಯ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿತ್ತು, ಇದು ಖಾಸಗಿ ದೂರನ್ನು ಆಧರಿಸಿದೆ, ಇದನ್ನು ನೀವು ಇಡಿ ವ್ಯಾಪ್ತಿಗೆ ತಂದು ಈಗ ನಮ್ಮ ಮುಂದೆ ಬಂದಿದ್ದೀರಿ, ಇದು FIR ಖಾಸಗಿ FIR ಆಗಿದೆ, ಈ ಕೇಸ್ ನಿಲ್ಲೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಕಾಂಗ್ರೆಸ್ಗೆ ಒಂದು ನೈತಿಕ ಗೆಲುವು, ದಿಗ್ವಿಜಯ ಸಿಕ್ಕಿತ್ತು. ಆ ಖುಷಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸ್ತಿದ್ದಾರೆ. ಯಾರೇ ಇರಬಹುದು, ರಾಜ್ಯದ ತನಿಖಾ ಸಂಸ್ಥೆಗಳಿರಲಿ, ಕೇಂದ್ರದ ತನಿಖಾ ಸಂಸ್ಥೆಗಳಿರಲಿ, ರಾಜಕೀಯದ ದಾಳವಾಗಿ, ಅಸ್ತ್ರವಾಗಿ ಅವುಗಳನ್ನು ಬಳಸ್ಕೊಂಡ್ರೆ ಕೋರ್ಟ್, ಈ ನೆಲದ ಕಾನೂನುಗಳು ಸುಮ್ಮನೆ ಯಾರನ್ನು ಬಿಡೋದಿಲ್ಲ. ಮುಂದಿನ ಸುದ್ದಿ, ಕಾಂಗ್ರೆಸ್ಸಿಗರ ಒಳಜಗಳ ಪದೇ ಪದೇ ಬೀದಿ ರಂಪಾಟವಾಗ್ತಿದೆ. ಈಗ ಮಾಜಿ ಸಚಿವ KN ರಾಜಣ್ಣ ಮತ್ತು ಕುಣಿಗಲ್ ಶಾಸಕ ರಂಗನಾಥ್ ಸರದಿ ನಿನ್ನೆಯಷ್ಟೇ ವಿಧಾನಸಭೆಯ ಅಧಿವೇಶನದಲ್ಲಿ ಅನುದಾನ ತಾರತಮ್ಯದ ಬಗ್ಗೆ ರಂಗನಾಥ್ ಅಸಮಾಧಾನ ಹೊರಹಾಕಿದ್ರು. ತುಮಕೂರು DCC ಬ್ಯಾಂಕ್ನಿಂದ ಕುಣಿಗಲ್ ತಾಲೂಕಿನ ರೈತರಿಗೆ ನೀಡಿಲ್ಲ,
ಏನು ಸಾಲ ನೀಡಿಲ್ಲ, ಹೆಚ್ಚಿನ ಸಾಲ ನೀಡಬೇಕಿತ್ತು. ಆದರೆ ಮಧುಗಿರಿ ತಾಲೂಕಿನ ರೈತರಿಗೆ 100 ಕೋಟಿ ಸಾಲ ನೀಡಲಾಗಿದೆ ಅಂತ ಆರೋಪಿಸಿ ನಮಗೆ ಅನುದಾನದ ತಾರತಮ್ಯ ಮಾಡಲಾಗ್ತಿದೆ ಅಂತ ಪ್ರಶ್ನೆ ಎತ್ತಿದ್ರು. ಇದೇ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನೋಡಪ್ಪ, SC ST ಸಮುದಾಯಗಳ ಜನಸಂಖ್ಯೆ ಏನಿದೆ ಅದರ ಆಧಾರದಲ್ಲಿ ಆ ಸಹಕಾರ ಸಂಘದ ಸಾಲದ ಮೊತ್ತವನ್ನು ಕೊಡ್ತಾರೆ. ಕುಣಿಗಲ್ಗೆ ಹೋಲಿಸಿದ್ರೆ ಮಧುಗಿರಿಯಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ. ಆ ಮಾನದಂಡಗಳನ್ನು ಅರಿತುಕೊಂಡು ಶಾಸಕರಾಗಿ ವರ್ತಿಸಬೇಕು ನೀವು ಅಂತ ಸರಳವಾಗಿ ಹೇಳಿದ್ರು. ಇದೇ ವಿಚಾರವಾಗಿ ರಂಗನಾಥ್ ಅವರಿಗೆ KN ರಾಜಣ್ಣ ಅವರು ಸವಾಲು ಹಾಕಿದ್ದಾರೆ. ಸಹಕಾರ ಇಲಾಖೆ CM ಬಳಿ ಇದೆ, ಅವರ ಕ್ಷೇತ್ರಕ್ಕೆ ಬೇಕಾದ ಅನುದಾನವನ್ನು ಸರ್ಕಾರದಿಂದ ಪಡೆಯಬೇಕು. ನಬಾರ್ಡ್ನಿಂದ 2300 ಕೋಟಿ ಬರುತ್ತಿದೆ, ಅವರೇ 1000 ಕೋಟಿ ತಗೊಂಡಿದ್ದಾರೆ, ಬೇರೆ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಇದು ತಾರತಮ್ಯ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. KN ರಾಜಣ್ಣ ಅವರು ಎಷ್ಟು ಸಾಧ್ಯವೋ ಅಷ್ಟು ಸಿದ್ದರಾಮಯ್ಯ ಅವರ ಪರವಾಗೇ ಬ್ಯಾಟ್ ಬೀಸ್ತಾರೆ. ಅಂಥ ಸಂದರ್ಭದಲ್ಲಿ DK ಬಣದ ಅತ್ಯಂತ ಪ್ರಮುಖ ದಂಡನಾಯಕರೆನಿಸಿಕೊಂಡವರಲ್ಲಿ ರಂಗನಾಥ್ ಅವರಿದ್ದಾವ್ರೆ. ಅಂಥವ್ರು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ? ಕೌಂಟರ್ ಕೊಟ್ಟೇ ಕೊಡ್ತಾರೆ, ಅದ್ಭುತವಾಗಿ ಕೊಡ್ತಾರೆ. 6ನೇ ಸುದ್ದಿ, ಬೆಳಗಾವಿಯ ಸುವರ್ಣಸೌಧದಲ್ಲಿರುವ ಶಿಕ್ಷಣ ಸಚಿವರ ಕೊಠಡಿ ಬಳಿ ಇಂದು ಭಾರಿ ಹೈಡ್ರಾಮಾ ನಡೆದಿದೆ. ರೈತರು ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ತಮ್ಮ ಗ್ರಾಮದ ಶಾಲಾ ಸಮಸ್ಯೆಯ ಅಹವಾಲು ನೀಡಲು ಬಂದಿದ್ದ ರೈತರನ್ನ ಅವಮಾನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಸರ್ಕಾರಿ ಶಾಲೆಯಲ್ಲಿ ಶೌಚಗೃಹ ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಸಚಿವರ ಗಮನಕ್ಕೆ ತರಲು ರೈತರು ಆಗಮಿಸಿದ್ರು. ಮನವಿ ಮಾಡಲು ಹೋದಾಗ ಸಚಿವರು ಸರಿಯಾಗಿ ಸ್ಪಂದಿಸಲಿಲ್ಲ ಎನ್ನಲಾಗಿದೆ. ನಾನು ಎಲ್ಲಾ ಕೆಲಸಗಳನ್ನ ಮಾಡಿದ್ದೇನೆ, ಮೊದಲು ಇಲ್ಲಿಂದ ಹೊರಡಿ ಎಂದು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರಂತೆ. ಸಚಿವರ ವರ್ತನೆ ಕಂಡು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕೆಲ ಹೊತ್ತು ಮೊದಲ ಮಹಡಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಪೊಲೀಸರು ರೈತರನ್ನೆಲ್ಲ ಹೊರಗೆ ಕಳಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಯಾರ ಮಗ, ಯಾವ ವ್ಯಕ್ತಿ ಈ ನೆಲದ ಪ್ರತಿಯೊಬ್ಬ ಒಕ್ಕಲುತನ ಯಾರು ಮಾಡ್ತಿದ್ದಾನೆ ಅವನಿಗೆ ಪಾಣಿ ಪಟ್ಟ ಸರಿಯಾಗಿ ಸಿಗಬೇಕು, ಆತನಿಗೆ ಬಿತ್ತನೆ ಬೀಜ ಸಿಗಬೇಕು, ಆತನಿಗೆ ಉಚಿತವಾಗಿ ವಿದ್ಯುತ್ ಸಿಗಬೇಕು, ನೀರಾವರಿಗೆ ಅಂತ ದೊಡ್ಡ ದೊಡ್ಡ ಯೋಜನೆಗಳನ್ನು ತಂದು ಕನಸು ಕಂಡು ರೈತರ ಪರವಾಗಿ ನಿಂತು ಅನ್ನದಾತರ ಜೊತೆಯಲ್ಲಿ ನಿಂತಹ ಸಾರೆಕೊಪ್ಪ ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರ ಮೇಲೆ ಇಂತಹ ಗಂಭೀರ ಆರೋಪ ಬಂದಿರುವಂಥದ್ದು. ಮತ್ತು ಹೇಳಿ ಕೇಳಿ ಶಿಕ್ಷಣ ಸಚಿವರು ಶಾಲೆಗಳಲ್ಲಿ ಶೌಚಾಲಯ ಇಲ್ಲ, ಆ ವ್ಯವಸ್ಥೆ ಇಲ್ಲ ಅಂದರೆ ಫಸ್ಟ್ ಮಾಡಬೇಕಿದೆ. ಸಂವಿಧಾನ ಮೊದಲು ಹೇಳುವಂಥದ್ದು ಇದು, ಸರ್ಕಾರ ಕೊಡೋದಲ್ಲ, ಮೊದಲೇ ಸಂವಿಧಾನನೇ ಹೇಳುತ್ತೆ. ಮಧು ಬಂಗಾರಪ್ಪ ಅವರು ಸ್ವಲ್ಪ ಯೋಚಿಸಿ ಇಂತಹ ಕೇಸ್ಗಳನ್ನು ನೋಡಬೇಕಿದೆ. ಇಲ್ಲ ಅಂದರೆ ಮತ್ತೆ 5 ವರ್ಷದ ನಂತರ ಮ್ಯಾಜಿಕ್ ನಡೆಯುತ್ತೆ, ಅವರಿಗೆ ಕಷ್ಟ ಆಗುತ್ತೆ. 7ನೇ ಸುದ್ದಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ 21 ಎಕರೆ ಜಮೀನು ಕಬಳಿಸಿದ್ದಾರೆಂದು ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಆರೋಪಿಸಿದ್ದಾರೆ ಹಾಗೂ ಬೆಳಗಾವಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಗೌಡನಪಾಳ್ಯದಲ್ಲಿ ಸರ್ವೆ ನಂಬರ್ 46ರಲ್ಲಿ 20 ಎಕರೆ 16 ಕುಂಟೆ ಕೆರೆ ಜಾಗ ಮತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಸ್ಮಶಾನದ ಜಮೀನನ್ನು ಅಕ್ರಮವೆಸಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ. ಕೃಷ್ಣ ಬೈರೇಗೌಡರು ಕುಟುಂಬಸ್ಥರು ಮಾಡಿಕೊಂಡಿದ್ದು ಈಗಲೂ ಪಹಣಿ ಅವರ ಹೆಸರಲ್ಲೇ ಬರುತ್ತದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಕಬಳಿಸಲು ಅಧಿಕಾರ ಕೊಟ್ಟವರು ಯಾರೆಂದು ಗುಡುಗಿದ್ದಾರೆ. ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ನೋಡಿ ನಿಮ್ಮ ಮುಂದೆನೇ ಎಲ್ಲವೂ ಇದೆ, ಕೇಸ್ ಹಾಕ್ಕೊಳ್ಳಿ, ಅದೇನಾಗುತ್ತೋ ನೋಡ್ಕೊಳ್ಳೋಣ. ಯಾಕಂದರೆ ಕೃಷ್ಣ ಬೈರೇಗೌಡರು ಉಳಿದವರ ರೀತಿಯಲ್ಲ ಅಲ್ಲ. ಹೌದು, ರಾಜಕಾರಣದಲ್ಲಿ 99% ಭ್ರಷ್ಟರಿದ್ದಾರೆ ಅಂದರೆ ಒಬ್ರು ಒಳ್ಳೆಯವರು ಇರ್ತಾರೆ ಅನ್ನೋದಾದರೆ ಆ ಒಳ್ಳೆಯವರಲ್ಲಿ ಮೊದಲಿಗರು ಕೃಷ್ಣ ಬೈರೇಗೌಡರು. ಯಾರು ಬೇಕಾದರೂ ಹೇಳ್ತಾರೆ, ಅವ್ರ ಕ್ಷೇತ್ರದ ಆಚೆಗಿನವರು ಹೇಳ್ತಾರೆ. ಒಬ್ಬ ಪ್ರತಿಸ್ಪರ್ಧಿಯಾಗಿ ತಮ್ಮೇಶ್ ಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ಕಾನೂನಾತ್ಮಕ ಹೋರಾಟವನ್ನು ಏನಾದ್ರೂ ಕೃಷ್ಣ ಬೈರೇಗೌಡರು ಕೂಡ ಮಾಡಿದ್ರೆ, ಯಾಕಂದರೆ ಅವರ ತಾತನ ಕಾಲದ್ದು ಈ ಜಮೀನು ಅನ್ನೋದಾದರೆ ಆ ಕಾಲದಲ್ಲೇನಾದರೂ ವ್ಯತ್ಯಾಸಗಳಾಗಿದ್ದರೆ ಕೃಷ್ಣ ಬೈರೇಗೌಡರು ಹೇಗೆ ಕಾರಣ ಆಗ್ತಾರೆ? ಅಥವಾ ಆಗ ತಪ್ಪಾಗಿದ್ರೂ ಇನ್ನೂ ಅವ್ರ ಬಳಿನೇ ಅದು ಉಳ್ಕೊಂಡಿದ್ರೆ ಅವರು ಯೋಚಿಸಬೇಕಿತ್ತು. ಸತ್ಯಾಸತ್ಯತೆಗಳನ್ನು ಹುಡುಕಬೇಕಿರುವಂಥದ್ದು ಕೋರ್ಟ್ ಆರೋಪ ಬಂದಿದೆ. ಸತ್ಯ ಏನು ಅನ್ನೋದು ಗೊತ್ತಾಗಬೇಕಿದೆ. 8ನೇ ಸುದ್ದಿ, ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಆರೋಪಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಕೆಂಡವಾಗಿದ್ದಾರೆ. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ, ನಾನೇ ತನಿಖೆಗೆ ಸಹಕರಿಸುತ್ತೇನೆ, ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಅದು ನಮ್ಮ ತಾತನವರ ಜಾಗ, ಅವರಿಂದ ನಮ್ಮ ತಂದೆಯವರಿಗೆ ಬಂದಿರುವುದು. ಆಗ ನಾನು 5 ವರ್ಷದ ಮಗು, ನಮ್ಮ ತಾತನಿಗೆ 3 ಮಕ್ಕಳು, ಅವರಿಗೆ ಭಾಗ ಆಗಿ ನಮಗೆ ಬಂದಿದೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಹೆಸರಾಟಕ್ಕಾಗಿ ಆರೋಪ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ
ಅಷ್ಟೋ ಇಷ್ಟೋ ತಲೆ ಎತ್ತಿಕೊಂಡು ಇದ್ದೇವೆ, ಏನಿದೆಯೋ ಅದು ಕಾನೂನು ಪ್ರಕಾರವೇ ತನಿಖೆ ಆಗಲಿ ಅಂತ ಕೃಷ್ಣ ಬೈರೇಗೌಡರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೃಷ್ಣ ಬೈರೇಗೌಡರು ಅಂದರೆ. 9ನೇ ಸುದ್ದಿ, ಲೋಕಸಭೆಯೊಳಗೆ ಟಿಎಂಸಿ ಸಂಸದ ಕೀರ್ತಿ ಆಜಾದ್ ಈ ಸಿಗರೇಟ್ ಸೇದಿದ್ದಾರೆಂಬ ಬಿಜೆಪಿಯ ಅನುರಾಗ್ ಠಾಕೂರ್ ಅವರ ಆರೋಪ ಈಗ ಚರ್ಚೆ ಆಗ್ತಿರುವಂಥದ್ದು. ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಜೆಪಿ ಪಕ್ಷ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಸಂಸತ್ತಿನ ಒಳಗಡೆ ಕೂತಿದ್ದಾಗ ಈ ಸಿಗರೇಟ್ ಸೇದಿರುವುದನ್ನು ತೋರಿಸಲಾಗ್ತಿದೆ. ಈ ಮೊದಲು ಟಿಎಂಸಿ ಸದಸ್ಯರೊಬ್ಬರು ಎಂದಷ್ಟೇ ಹೇಳಲಾಗಿತ್ತು. ಇದೀಗ ವಿಡಿಯೋ ರಿಲೀಸ್ ಜೊತೆಗೆ ಕೀರ್ತಿ ಆಜಾದ್ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿ ಆರೋಪಿಸಲಾಗ್ತಿದೆ. ಧೂಮಪಾನ ಕಾನೂನು ಬಾಹಿರ ಅಲ್ಲದಿರಬಹುದು, ಆದರೆ ಸಂಸತ್ನಲ್ಲಿ ಅದನ್ನು ಬಳಸುವುದು ಸ್ವೀಕಾರಾರ್ಹವಲ್ಲ. ನಮ್ಮ ಸಂಸದರ ದುಷ್ಕೃತ್ಯದ ಬಗ್ಗೆ ಮಮತಾ ಬ್ಯಾನರ್ಜಿ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. 2009ರಲ್ಲಿ ಈ ಸಿಗರೇಟ್ ಬ್ಯಾನ್ ಆಗಿದೆ. ಒಂದು. ಎರಡನೇದು, ಈ ವಿಡಿಯೋದ ಸತ್ಯಾಸತ್ಯತೆ ಕೂಡ ಈಗ, ಯಾಕಂದರೆ ಅದೊಂದು ಬ್ಲರ್ ಇದೆ, ಕ್ಲಾರಿಟಿ ಇಲ್ಲ. ಜೊತೆಲಿ ಆ ವಿಡಿಯೋದಲ್ಲಿ ಅವರು ಸಿಗರೇಟ್ ಸೇತ್ತಿದ್ದಾರೆ ಅಥವಾ ಆಕಳಿಸ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಡೌಟ್ಗಳನ್ನು ಆ ಟ್ವೀಟ್ ಕೆಳಗೇನೆ ನೀವು ಯಾರಾದರೂ ನೋಡಿದ್ರೆ ಜನರೇ ಪ್ರಶ್ನೆ ಮಾಡಿರುವಂಥದ್ದಿದೆ. ಅದರಲ್ಲೂ ಮುಖ್ಯವಾಗಿ ಅದರ ಫ್ಯಾಕ್ಟನ್ನು ಕೂಡ ಈಗ ಚೆಕ್ ಮಾಡ್ತಿರುವಂಥದ್ದು. ಒಂದು ವೇಳೆ ಅಂತಹ ಕೆಲಸವನ್ನೇನಾದ್ರೂ ಆಜಾದ್ ಮಾಡಿದರೆ ಅದು ಅಕ್ಷಮ್ಯ. ಸಂಸತ್ ದೇವಾಲಯ, ಅಂತಹ ಪ್ರಜಾಪ್ರಭುತ್ವದ ದೇವಾಲಯ, ಪ್ರಜೆಗಳ ದೇವಾಲಯ, ಪ್ರಜಾಪ್ರತಿನಿಧಿಗಳು ಗೌರವಿಸಬೇಕಾದಂತಹ ಜಾಗ, ಸಂವಿಧಾನ ಆರಾಧಿಸುವಂತಹ ಜಾಗ, ಅಂತಹ ಜಾಗದಲ್ಲಿ ಸಿಗರೇಟ್ ಸೇದುವಂಥದ್ದು ತಪ್ಪು. ಮ್ಯಾನರ್ಸ್ ಅಲ್ಲ, ಹೊರಗಡೆ ಬೇಕಾದ್ರೆ ಸೇದ್ಕೊಂಡ್ಲಿ, ಆದರೆ ಒಳಗೆ ಸೇದುವಂಥದ್ದು ತಪ್ಪು. ಒಂದು ವೇಳೆ ಅಂಥದ್ದೇ ಆಗಿದ್ರೆ ಪ್ರಿವಿಲೇಜ್ ಮೋಷನ್ ಆಗಬಹುದು ಅಥವಾ ಸಸ್ಪೆಂಡ್ ಮಾಡಬಹುದು. ಮಗದೊಂದು ಸ್ಪೀಕರ್ ನೋಡ್ಕೋತಾರೆ. 10ನೆಯ ಸುದ್ದಿ, ಧರ್ಮಸ್ಥಳ ಪ್ರಕರಣದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೊನೆಗೂ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇಷ್ಟು ದಿನ ಜಾಮೀನು ಸಿಕ್ಕಿದ್ದರೂ ಸಹ ಶೂರಿಟಿ ಇಲ್ಲದೆ ಶಿವಮೊಗ್ಗದ ಜೈಲಿನಲ್ಲೇ ಇರಬೇಕಾಯಿತು. ಇದೀಗ 1 ಲಕ್ಷ ಬಾಂಡ್ ಇಬ್ಬರು ಜಾಮೀನುದಾರರಿಂದ ಬೆಳ್ತಂಗಡಿ ಕೋರ್ಟ್ಗೆ ಶೂರಿಟಿ ನೀಡಲಾಗಿದೆ. ಚಿನ್ನಯ್ಯನ ಬಿಡುಗಡೆಗೆ ನ್ಯಾಯಾಧೀಶರು ಅಸ್ತು ಅಂದಿದ್ದಾರೆ. ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ 23 ದಿನಗಳ ಬಳಿಕ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಬಾಂಡ್ ಕೊಟ್ಟಿದ್ದು, ಇಬ್ಬರು ಜಾಮೀನುದಾರರು ಮತ್ತು ಒಬ್ಬರು ಶೂರಿಟಿ ಕೊಡಿಸಿದ್ದಾರೆ. ಆಗಸ್ಟ್ 23ರಂದು ಸುದೀರ್ಘ ವಿಚಾರಣೆಯ ಬಳಿಕ ದೂರುದಾರ ಚಿನ್ನಯ್ಯನನ್ನು ಬಂಧಿಸಲಾಗಿತ್ತು. ಸೆಪ್ಟೆಂಬರ್ 6ರಂದು ನ್ಯಾಯಾಂಗ ಬಂಧನ ವಿಧಿಸಿದ್ದರಿಂದ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿತ್ತು. ಇದೀಗ ಅವರು ರಿಲೀಸ್ ಆಗ್ತಿದ್ದಾರೆ. ಆದರೆ ಅವರನ್ನು ಕಾಪಾಡಿಕೊಳ್ಳುವಂಥದ್ದು ಬಹುಮುಖ್ಯ ಆಗುತ್ತೆ. ಅವರು ಮಾಡಿದ ಗಂಭೀರ ಆರೋಪ, ಅನಂತರದಲ್ಲಿ ಅವರು ಹೊಡೆದಂತಹ ಉಲ್ಟಾ ಹೇಳಿಕೆಗಳು, ಇವೆಲ್ಲವೂ ಕೂಡ ಅವರ ವೈಯಕ್ತಿಕ ಬದುಕನ್ನು ಘಾಸಿಗೊಳಿಸಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ಸೇಫ್ಟಿ ಕೂಡ ಬೇಕಿದೆ. ಅವರ ಬದುಕಿಗೂ ಕೂಡ ಒಂದು ಅನ್ನ ಗಂಜಿ ಹುಡುಕಿಕೊಳ್ಳುವಂತಹ ಪ್ರಯತ್ನಗಳಿಗೆ ಈ ಪ್ರಕರಣ ಅಡ್ಡಿ ಆಗಬಾರ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.